ಎಲ್ರಿಗೂ ನಮಸ್ಕಾರ. ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇರೋಂಥ ಒಂದು ವಿಡಿಯೋ. ಸಂದೇಶು ಧರ್ಮಸ್ಥಳಕ್ಕೆ ಬರ್ತಾನೆ ಅಂದ್ರೆ ಏನೋ ಸಂದೇಶವು ದೊಡ್ಡ ರಾಕ್ಷಸ, ಅಲ್ಲಿರೋಂಥ ಏನೋ ಒಂದು ತೊಂದರೆ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಒಂದು ಬಿಂಬಿಸೋ ಅಂತ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಧರ್ಮಸ್ಥಳಕ್ಕೆ ಬಂದಿರೋಂಥದ್ದು ನಿಜ. ಏನಕ್ಕೋಸ್ಕರ ಬರ್ತೀನಂದ್ರೆ ಎರಡು ವಿಚಾರ. ಒಂದು, ನಮ್ಮ ಸೌಜನ್ಯ ಅವರ ವಿಚಾರವಾಗಿ ನ್ಯಾಯ ಕೊಡಿಸೋದಕ್ಕೆ. ಎರಡನೇದು, ಮಾವು ತನ್ನ ಕುಟುಂಬಕ್ಕೆ ನ್ಯಾಯ ಕೊಡಿಸೋವಂಥ ಒಂದು ನಿಟ್ಟಿನಲ್ಲಿ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಈ ಹೋರಾಟಗಳೆಲ್ಲ ಮುಗಿಯೋ ತನಕನೂ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಳ ಬಗ್ಗೆ ಆಗ್ಬೋದು, ಹಾಗೂ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಆಗ್ಬೋದು, ಯಾವುದೇ ಕಾರಣಕ್ಕೂ ನಾನು ಮಾತಾಡಲ್ಲ. ನನಗೆ ಅದರಲ್ಲಿ ಯಾವುದೇ ಕೆಲಸ ಇಲ್ಲ, ನಾನು ಮಾತಾಡಲ್ಲ. ಸುಮ್ಮನೆ ಇಲ್ಲಿ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಏನೇ ಒಂಥರ ನಮ್ಮನ್ನ ರಾಕ್ಷಸರ ತರ ಬಿಂಬಿಸುವಂಥದ್ದು, ಇದೆಲ್ಲ ತಪ್ಪಿದು. ನಾನು ಧರ್ಮಸ್ಥಳಕ್ಕೆ ಬಂದಿರೋ ಆಮೇಲೆ ಯಾರೋ ಒಬ್ಬ ಹೋರಾಟಗಾರ ಬಗ್ಗೆ ಮಾತಾಡಿದ್ದಕ್ಕೆ ಸಂದೇಶ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕೂಡ ಮಾತಾಡಿದ್ದಾರೆ. ಇವೆಲ್ಲ ಅವ್ರಿಗೆ ನನಗೆ ಸಂಬಂಧನೇ ಇಲ್ಲ. ನಾನು ಯಾರ ಬಗ್ಗೆನೂ ಯಾರ ಹತ್ರನೂ ಯಾವ ವಿಚಾರನೂ ಇಲ್ಲಿ ತನಕ ನಾನು ಮಾತಾಡಿಲ್ಲ. ನನಗೆ ಬೇಕಾಗಿರೋಂಥ ಒಂದಷ್ಟು ಇನ್ಫಾರ್ಮೇಶನ್ಸು ಕೆಲವು ಸರ್ಕಾರಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಂದ್ರೆ ಅವರೇನು ಸಂದೇಶ ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ, ಸ್ವಲ್ಪ ಗುಟ್ಟಾಗಿ, ನಮಗೂ ಒಂದಷ್ಟು ರಕ್ಷಣೆ ಸಿಗುವಂತ ಕೆಲಸ ನಡೆಯುತ್ತೆ. ಸಂದೇಶ ಅಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ನನಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ನಾನು ಧರ್ಮಸ್ಥಳದಲ್ಲಿ ಬಂದಿರೋಂಥ ಸ್ಥಳಗಳು ಅಂದ್ರೆ ಧರ್ಮಸ್ಥಳದಲ್ಲಿ ಬಂದು ಎಲ್ಲೆಲ್ಲಿ ವಿಸಿಟ್ ಮಾಡ್ತೀನಿ ಅಂದ್ರೆ, ಮಾವುತನ ಮನೆ, ಆ ಮನೆಗೆ ಸಂಬಂಧಪಟ್ಟಂತ ಒಂದಷ್ಟು ಡಾಕ್ಯುಮೆಂಟ್ಸು. ಇದಾದ್ಮೇಲೆ ಸೌಜನ್ಯ ಅವರ ಮನೆ, ಅವರ ತಾಯಿನ ಮೀಟ್ ಆಗಿರ್ತೀನಿ. ಇದಾದ್ಮೇಲೆ ಸೌಜನ್ಯ ಅವ್ರನ್ನ ಎಲ್ಲಿ ಅತ್ಯಾಚಾರ ಮಾಡ್ತಾರೆ, ಅದಾದ್ಮೇಲೆ ಅದು ಒಂದು ಸ್ಥಳ. ಇನ್ನೊಂದು ಸ್ಥಳ ಯಾವ್ದಂದ್ರೆ ಸೌಜನ್ಯ ಅವ್ರನ್ನ ಎಲ್ಲಿ ಕೊಲೆ ಮಾಡ್ತಾರೆ, ಈ ಒಂದು ಸ್ಥಳ. ಮತ್ತೆ ನಮ್ಮ ನಾರಾಯಣ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಮಲೆಂತು ಬೆಟ್ಟ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತೀನಿ. ಈ 5 ಪ್ಲೇಸ್ಗಳಿಗೆ ನಾನು ಬಂದು ಭೇಟಿ ಕೊಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ನಾಳೆ ವಿಸ್ತಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನ, ಅಂದ್ರೆ ಇಲ್ಲಿ ತನಕ ಕರ್ನಾಟಕ ಜನತೆಗೆ ಗೊತ್ತೇ ಆಗದಿರೋ ಅಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದೀನಿ. ಸೌಜನ್ಯ ಅವರ ಸಾವಿಗೆ ಮತ್ತೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳನ್ನ, ಅಂದ್ರೆ ಎಲ್ಲ ಅಂದ್ರೆ ಒಂದೊಂದೇ ವಿಚಾರನ ಹಂತವಾಗಿ ತಿಳಿಸ್ತೀನಿ. ನಾಳೆ ಒಂದು ವಿಚಾರ, ಅವ್ರ ಸಾವಿಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ವಿಚಾರ ನಾಳೆ ತಿಳಿಸ್ತೀನಿ ಕರ್ನಾಟಕ ಜನತೆಗೆ. ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇರೋಂತ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೋ ಏನೇನೋ ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸ್ತಾರೆ ಅಂತ ಹೇಳ್ಬಿಟ್ಟು ಯಾರೋ ಅವ್ರಿಗೆಲ್ಲ ಕಿವಿಗೊಳ್ಳೋಂತ ಕೆಲಸ ಬೇಡ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳ ಬಗ್ಗೆ ಆಗ್ಬೋದು, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಆಗ್ಬೋದು, ಯಾವುದೇ ಕಾರಣಕ್ಕೂ ಎಲ್ಲಿ ಮಾತಾಡಲ್ಲ. ನನಗೆ ಅದರಲ್ಲಿ ಕೆಲಸ ಇಲ್ಲ. ನನಗೆ ನಮ್ಮ ಸೌಜನ್ಯ ಅವರ ಒಂದು ಸಾವಿಗೆ ಸಂಬಂಧಪಟ್ಟಂಗೆ ನ್ಯಾಯ ಸಿಗ್ಬೇಕು, ಮಾವುತನ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಅದು ಇವತ್ತಿಂದ ನಾಳೆಯಿಂದ ಒಂದು ದೊಡ್ಡ ತಿರುವು ಪಡ್ಕೊಳ್ಳುತ್ತೆ. 100% ಅಲ್ಲಿ ನಡೆದಿರೋಂಥ ಸಾವುಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.